ಆರೋಗ್ಯ, ಸಾರ್ವಜನಿಕ ಜಾಗೃತಿ ಹಾಗೂ ಶೈಕ್ಷಣಿಕ ಶ್ರೇಷ್ಠತೆಗೆ ಒತ್ತು ನೀಡಿದ ಡರ್ಮಕಾನ್ ಬೆಂಗಳೂರು 2026ರ ಉದ್ಘಾಟನೆ ಬೆಂಗಳೂರು ಸಮೀಪದ ಕ್ಲರ್ಕ್ಸ್ ಎಕ್ಸೋಟಿಕಾ ಕನ್ವೆನ್ಷನ್ ಮತ್ತು ರೆಸ್ಟೋರೆಂಟ್ ಓಷನ್ ಹಾಲ್ನಲ್ಲಿ ಭವ್ಯವಾಗಿ ಉದ್ಘಾಟಿಸಲಾಗಿದೆ. ಕಾರ್ಯಕ್ರಮಕ್ಕೆ ವೈದ್ಯಕೀಯ ಇಲಾಖೆ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಚಾಲನೆ ನೀಡಿದ್ದಾರೆ. ನಂತರ ಮಾತನಾಡಿದ ಸಚಿವರು, ಚರ್ಮ ರೋಗಗಳ ಹೆಚ್ಚುತ್ತಿರುವ ಪ್ರಮಾಣ, ಸಮಯೋಚಿತ ರೋಗ ನಿರ್ಣಯದ ಮಹತ್ವದ ಹಾಗೂ ವೈಜ್ಞಾನಿಕ ಆಧಾರಿತ ಚರ್ಮ ಚಿಕಿತ್ಸೆಯ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಅಗತ್ಯ ಇದೆ. ಉಚಿತ ಚರ್ಮ ಆರೋಗ್ಯ ಶಿಬಿರಗಳು ಹಾಗೂ ಸಮುದಾಯ ಆಧಾರಿತ ಕಾರ್ಯಕ್ರಮಗಳ ಮೂಲಕ ಜನಸಾಮಾನ್ಯರಿಗೆ ನಿಖರ ಚಿಕಿತ್ಸೆಯನ್ನು ತಲುಪಿಸುತ್ತಿರುವ ಕಾರ್ಯ ಶ್ಲಾಘನಿಸುವಂತದ್ದು ಎಂದು ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಗೌರವ ಅತಿಥಿಯಾಗಿ ಪ್ರೊಫೆಸರ್ ಡಾಕ್ಟರ್ ಭಾಗವನ್ ಬಿಸಿ, ಮಾನ್ಯ ಕುಲಪತಿಗಳು, ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೆಂಗಳೂರು ಮತ್ತು ಕಾರ್ಯಕ್ರಮದ ಅಧ್ಯಕ್ಷರಾದ ಡಾಕ್ಟರ್ ರಾಜೀವ್ ಶರ್ಮಾ ಮತ್ತಿತರರು ಭಾಗವಹಿಸಿದರು. Rajiv Sharma, President IIM 2025, Dr. Sitaram A.A., President-elect, Vice President, Honorary Secretary General Dr. Shishir Gujari, Honorary Treasurer Dr. Prashant Jadhav, Joint Secretaries Dr. K.S. Vidya, Dr. Vikas. I request our Organizing Secretary Dr. Raghunatha Reddy. This is a composition by Shiva Saraswati and set to music by ನಮಸ್ಕಾರ. ನಾನು ಡಾಕ್ಟರ್ ರಘುನಾಥ್ ರೆಡ್ಡಿ ಅಂತ. ಈ ಭಾರತೀಯ ಚರ್ಮರೋಗ ಸಂಘದ ವತಿಯಿಂದ ಇಲ್ಲಿ ನಡೀತಾ ಇರುವಂಥ ರಾಷ್ಟ್ರೀಯ ಸಮ್ಮೇಳನ ಕಾರ್ಯಾಗಾರಕ್ಕೆ ಈ ಡರ್ಮಕಾನ್ 2026ಗೆ ಸುಮಾರು ದೇಶದಾದ್ಯಂತ 5,000 ಜನ ಡಾಕ್ಟರ್ಸು, ಬೇರೆ ದೇಶಗಳಿಂದ ಒಂದು 500 ಜನ ಡಾಕ್ಟರ್ಸು, ಒಂದು 600 ಜನ ಫ್ಯಾಕಲ್ಟಿ ಬಂದಿದ್ದಾರೆ. ಸುಮಾರು 10 ಬೇರೆ ಬೇರೆ ಹಾಲುಗಳಲ್ಲಿ ಬೆಳಗ್ಗೆ 9ರಿಂದ ಸಂಜೆ 6ವರೆಗೂ ಚರ್ಮರೋಗ, ಸೌಂದರ್ಯ ವಿಭಾಗ, ಚರ್ಮ ಶಸ್ತ್ರಚಿಕಿತ್ಸೆ, ಕೂದಲು, ಈ ಚರ್ಮದ ಸಂಬಂಧಪಟ್ಟಂಥ ಎಲ್ಲ ವಿಷಯಗಳ ಬಗ್ಗೆ ಅತ್ಯಂತ ನುರಿತ ಪರಿಣಿತರಿಂದ ಲೆಕ್ಚರ್ಸು, ವರ್ಕ್ಶಾಪ್ಸು ಎಲ್ಲ ಮಾಡ್ತಾರೆ. ಇದರಿಂದ ನಾಲೆಡ್ಜ್ ಇಂಪ್ರೂವ್ ಮಾಡಿಕೊಂಡು ಎಲ್ಲ ಡಾಕ್ಟ್ರುಗಳಿಗೂ ಪೇಷಂಟ್ ಕೇರು ಮತ್ತು ಟೀಚಿಂಗ್ಗೆ ಹೆಲ್ಪ್ ಆಗುತ್ತೆ. ಇವತ್ತಿನ ಮುಖ್ಯ ಅತಿಥಿಯಾಗಿ ನಮಗೆ ನಮ್ಮ ವೈದ್ಯಕೀಯ ಶಿಕ್ಷಣ ಮತ್ತು ಸಚಿವರಾದಂಥ ಶ್ರೀ ಶರಣ್ ಪ್ರಕಾಶ್ ಪಾಟೀಲ್ ಸರ್ ಬರ್ತಾ ಇದ್ದಾರೆ. ನಮ್ಮ ಜೊತೆ ನಮ್ಮ ಗೆಸ್ಟ್ ಆಫ್ ಆನರ್ ಆನರಬಲ್ ಶ್ರೀ BC ಭಗವಾನ್ ಸರ್, ವೈಸ್ ಚಾನ್ಸಲರ್ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅವರು ಬಂದಿದ್ದಾರೆ. ಅವ್ರು ಬಂದಿರೋದಕ್ಕೆ ನಾವು ತುಂಬ ಖುಷಿಯಾಗಿದ್ದೇವೆ. ಅವರಿಗೆ ತುಂಬ ಧನ್ಯವಾದಗಳು. ಆಮೇಲೆ ಈ ಕಾನ್ಫರೆನ್ಸ್ ಎವ್ರಿ ಇಯರ್ ನಡೆಯುತ್ತೆ, ಬೇರೆ ಬೇರೆ ಕಡೆ ನಡೆಯುತ್ತೆ. ಆದರೆ ಬೆಂಗಳೂರಿನಲ್ಲಿ ನಮ್ಮ ತಂಡ ಡಾಕ್ಟರ್ ಸಚ್ಚಿದಾನಂದ್, ನಾನು, ಡಾಕ್ಟರ್ ಚಂದ್ರಶೇಖರ್, ಡಾಕ್ಟರ್ ವೆಂಕಟರಾಮ್ ಮೈಸೂರು, ನಾವು ತುಂಬ ಚೆನ್ನಾಗಿ ಆಯೋಜನೆ ಮಾಡೋದ್ರಿಂದ ನಮಗೆ ಒಳ್ಳೆಯ ಹೆಸರಿದೆ. ಆಮೇಲೆ ನೀವೆಲ್ಲ ಬಂದಿದ್ದಕ್ಕೆ ಧನ್ಯವಾದಗಳು. ಸಾರ್, ಈಗಾಗಲೇ ಈ ಚರ್ಮರೋಗಕ್ಕೆ ಸಂಬಂಧಪಟ್ಟಂಗೆ, ಆಮೇಲೆ ನಮ್ಮ ದೇಶದಲ್ಲಿ ಈಗ ನಡೀತಾ ಇರೋದಂಥ ಒಂದು ಚರ್ಮರೋಗ ತಜ್ಞರ ಚರ್ಮರೋಗ ವಿಭಾಗ ಒಳ್ಳೆ ಡೆವಲಪ್ ಆಗಿದೆ. ಈಗ ಎಲ್ಲರೂ MBBS ಮುಗಿದ ಮೇಲೆ MD ಸೀಟ್ ಡರ್ಮಟಾಲಜಿನೇ ಬೇಕು ಅಂತಾರೆ. ಬಟ್ ಆದರೂ ಸುಮಾರು ಪ್ರಾಬ್ಲಮ್ಸ್ ಏನಂದರೆ, ಡಾಕ್ಟ್ರ್ ಆಗದಿರ ಇರೋರು, ಇಲ್ಲ ಅನ್ಕ್ವಾಲಿಫೈಡ್ ಅಂದರೆ ಅವರಿಗೆ ಪರಿಣಿತಿ ಇಲ್ಲ, ಅದಕ್ಕೆ ಸಂಬಂಧಪಟ್ಟಂಥ ಒಂದು ಪರಿಣಿತಿ ಇಲ್ದಿರೋರು ಕೂಡ ನಾನು ಡರ್ಮಟಾಲಜಿಸ್ಟ್ ಅಂತೇಳಿ ಪ್ರಾಕ್ಟೀಸ್ ಮಾಡೋದು. ಅದರಿಂದ ರೋಗಗಳಿಗೆ ದುಷ್ಪರಿಣಾಮ ಆಗುತ್ತೆ. ಸರಿಯಾಗಿ ಡಯಾಗ್ನೋಸಿಸ್ ಆಗಲ್ಲ, ಸರಿಯಾಗಿ ಟ್ರೀಟ್ಮೆಂಟ್ ಆಗಲ್ಲ, ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಡಲ್ಲ. ಅದರಿಂದ ಅನುಕೂಲಕ್ಕಿಂತ ಜಾಸ್ತಿ ಅನಾನುಕೂಲನೇ ಆಗ್ತಾಯಿದೆ. ಸೊ ಇದ್ರ ಬಗ್ಗೆ ಎಲ್ಲ ನಾವಿಲ್ಲಿ ಚರ್ಚೆ ಮಾಡಿ, ಹೊಸ ವಿಷಯಗಳ ಬಗ್ಗೆ ಎಲ್ಲ ಚರ್ಚೆ ಮಾಡಿ, ಹೊಸ ಪ್ರೊಸೀಜರ್ಸ್ನೆಲ್ಲ ಕಲ್ತ್ಕೊಂಡು ಅದನ್ನು ನಾವು ಸೊಸೈಟಿಗೆ ತಲುಪಿಸೋಕ್ಕೆ ಅನುಕೂಲ ಆಗುತ್ತೆ. ಈ ಕಾನ್ಫರೆನ್ಸ್ಗಳ ಉದ್ದೇಶನೇ ಅದು, to improve our knowledge, to learn and to transfer to both patients and students. So thank you. ಇವತ್ತು 54ನೇ ರಾಷ್ಟ್ರೀಯ IIDVL ಕಾನ್ಫರೆನ್ಸ್, ನ್ಯಾಷನಲ್ ಲೆವೆಲ್ ಕಾನ್ಫರೆನ್ಸನ್ನು
ಇಲ್ಲಿ ಉದ್ಘಾಟನೆ ಮಾಡಲಿಕ್ಕೆ ನಾನು ಬಂದಿದ್ದೆ. ನಾನು ಕೂಡ ಒಬ್ಬ ಡರ್ಮಟಾಲಜಿಸ್ಟ್ ಆಗಿರೋದ್ರಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಂದಿದ್ದೆ. ಮತ್ತು ಇಲ್ಲಿ ಸುಮಾರು ದೇಶಾದ್ಯಂತ ಸುಮಾರು 4,000 ಡರ್ಮಟಾಲಜಿಸ್ಟ್ ಇಲ್ಲಿ ಎನ್ರೋಲ್ಮೆಂಟ್ ಆಗಿದ್ದಾರೆ ಈ ಒಂದು ಕಾನ್ಫರೆನ್ಸಲ್ಲಿ. ಇದು ದೇಶದಲ್ಲಿ ಒಂದು ಭಾಳ ದೊಡ್ಡ ಒಂದು ಕಾನ್ಫರೆನ್ಸ್ ಇದು. ಹಾಗಾಗಿ ಡರ್ಮಟಾಲಜಿಸ್ಟ್ ಎವ್ರಿ ಇಯರ್ ಯು ಮೀಟ್ ಆ್ಯನ್ಯುವಲಿ. ಇದು 54ನೇ ಆ್ಯನ್ಯುವಲ್ ಕಾನ್ಫರೆನ್ಸ್ ಇದು. ಬೆಂಗಳೂರಲ್ಲಿ ಇದು ಬಹುಶಃ 4ನೇ ಸಾರಿ 4th ಟೈಮ್ ಹೋಸ್ಟ್ ಮಾಡ್ತಾಯಿದ್ದಾರೆ ಈ ಕಾನ್ಫರೆನ್ಸಲ್ಲಿ. ಯಾಕಂದರೆ ಇವತ್ತು ಡರ್ಮಟಾಲಜಿ ಇಸ್ ಒನ್ ಆಫ್ ದ ಮೋಸ್ಟ್ ಸಾರ್ಟ್ ಆಫ್ಟರ್ ಪೋಸ್ಟ್ ಗ್ರ್ಯಾಜುಯೇಷನ್ ಕೋರ್ಸ್ ಅದು. ಹಾಗಾಗಿ ಇಲ್ಲಿ ಭಾಳಷ್ಟು ರಿಸರ್ಚ್ ನಡೀತಾ ಇದೆ, ಭಾಳಷ್ಟು ಡೆವಲಪ್ಮೆಂಟ್ ಆಗಿದೆ. ಹಾಗಾಗಿ ಎಲ್ಲ ಯಂಗ್ಸ್ಟರ್ಸು ಡರ್ಮಟಾಲಜಿಸ್ಟ್ ಆಗಬೇಕು ಅಂತಕ್ಕಂಥ ಬಯಕೆ ಇದೆ. ಹಾಗಾಗಿ ಅವರಿಗೆ ಶುಭ ಕೋರಲಿಕ್ಕೆ ನಾನು ಬಂದಿದ್ದೆ. ಸರ್, ಅಂದರೆ ಈ ವಿಚಾರ ಸಂಕಿರಣದಿಂದ ಈ ಕ್ಷೇತ್ರದಲ್ಲಿ ಯಾವ ರೀತಿ ಅಂದರೆ ಅಲ್ಲ ನೋಡಿ,